ನಟನೆಗೂ ಸೈ, ಅಧಿಕಾರಿಯಾಗಲು ಸೈ. ರಾಜಕೀಯದಲ್ಲೂ ನಕ್ಷತ್ರದಂತೆ ಮಿಂಚಿ ಪಂಚಭೂತಗಳಲ್ಲಿ ಲೀನರಾದ ಕೆ. ಶಿವರಾಮ್. ಹಳೆ ಜಿಲ್ಲಾಸ್ಪತ್ರೆಗೆ ಹೊಸ ರೂಪ, ತಾಯಿ ಮಕ್ಕಳ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ, ಸೇವೆಗೆ ಸರ್ವಸನ್ನದ್ಧ. ಹೈಕಮಾಂಡ್ ಟಿಕೆಟ್ ಯಾರಿಗೆ ನೀಡಲಿ, ಒಗ್ಗಟ್ಟಿನಿಂದ ಕೆಲಸ ಮಾಡಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಿ, ಸದಾನಂದಗೌಡ. ಮಳೆ ಇಲ್ಲದೆ ಆವರಿಸಿದ ಬರಗಾಲ, ಬೆಳೆ ಇಲ್ಲದೆ ರೈತ ಕಂಗಾಲು, ಹೆಚ್ಚಾದ ಕುಡಿಯೋ ನೀರಿಗೂ ಹಾಹಾಕಾರ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ನಟ, ಬಿಜೆಪಿ ಮುಖಂಡ, ನಿವೃತ್ತ ಐಎಎಸ್ ಅಧಿಕಾರಿ ಕೆ. ಶಿವರಾಮ್ ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳಿದ್ದಾರೆ. ಈ ಕುರಿತು ಒಂದು ವರದಿ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ. ನಟ, ರಾಜಕಾರಣಿ, ನಿವೃತ್ತ ಐಎಎಸ್ ಅಧಿಕಾರಿ ಕೆ. ಶಿವರಾಮ್ ವಿಧಿವಶರಾಗಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ ಹಾಗೂ ಇತರೆ ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅವರು ಗುರುವಾರ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 20 ದಿನಗಳಿಂದ ಕೆ. ಶಿವರಾಮ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಕೆ. ಶಿವರಾಮ್ ಅವರಿಗೆ ಡಾಕ್ಟರ್ ಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಕೆ. ಶಿವರಾಮ್ ನಟನಾಗಿ ಅಷ್ಟೇ ಅಲ್ಲದೆ ಉತ್ತಮ ರಾಜಕಾರಣಿಯಾಗಿಯೂ ಜನಪ್ರಿಯತೆ ಪಡೆದಿದ್ದರು. ನಟನೆ, ರಾಜಕೀಯ ಮಾತ್ರವಲ್ಲದೆ ಕೆ. ಶಿವರಾಮ್ ಐಎಎಸ್ ಅಧಿಕಾರಿಯೂ ಆಗಿದ್ದರು. ಕನ್ನಡದಲ್ಲೇ ಐಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ ಕೀರ್ತಿ ಇವರಿಗೆ ಸಲ್ಲಿತ್ತು. ಬಳಿಕ ಕೆ. ಶಿವರಾಮ್ ಅವರಿಗೆ ಸಿನಿಮಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಮೂಡಿದ್ದು, ಬಳಿಕ ಸರ್ಕಾರಿ ಸೇವೆಗೆ ವಿದಾಯ ಹೇಳಿ ಸಿನಿಮಾದತ್ತ ಹೆಜ್ಜೆ ಇಟ್ಟರು. ಕೆ. ಶಿವರಾಮ್ ಬಾನಲ್ಲೆ ಮಧುಚಂದ್ರಕ್ಕೆ, ವಸಂತ ಕಾಯುವ ಚಿತ್ರದಲ್ಲಿ ನಾಯಕನಾಗಿ ನಟನೆ ಮಾಡಿದ್ದರು. ಬಳಿಕ ರಾಜಕೀಯದತ್ತ ಹೆಜ್ಜೆ ಇಟ್ಟು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದರು. ಬಿಜೆಪಿ ಮುಖಂಡ, ನಟ ಕೆ. ಶಿವರಾಮ್ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ದಾಳೋ ಪ್ರೇಮದ ಸಿರಿ, ಹೆಣ್ಣು ನೀ ಕಣ್ಣು ನೀ ಬಾಳ ಬಣ್ಣ ನೀ, ದಾಡಬೇಡ ಗೆಳತಿ ಸುಳಿದಾಡಬೇಡ ಗೆಳತಿ, ರಬನಕ್ಕೆ ಚೆಲುವಾದ ಒಂಟಿ ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಹಿಮಾಲಯ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಾಯಿ ಮಗುವಿನ ಗುಣಮಟ್ಟದ ಆರೋಗ್ಯ ಸೇವೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಒದ್ದಾಡುತ್ತಿದ್ದ ಸಾರ್ವಜನಿಕರಿಗೆ ಈಗ ಹಳೆ ಆಸ್ಪತ್ರೆಗೆ ಹೊಸ ರೂಪ ಕೊಟ್ಟು ಹೈಟೆಕ್ ಆಸ್ಪತ್ರೆಯನ್ನಾಗಿ ಮಾಡಲಾಗಿದೆ. ಸಾರ್ವಜನಿಕರ ಸೇವೆಗೆ ಸಿದ್ಧಗೊಂಡು ಸೇವೆಗೆ ಸನ್ನದ್ಧವಾಗಿದೆ. ಈ ಕುರಿತು ಒಂದು ವರದಿ. ಸರ್ಕಾರಿ ಆಸ್ಪತ್ರೆ ಎಂದರೆ ಸಾಕು, ಬಡ ಮತ್ತು ಮಧ್ಯಮ ವರ್ಗದ ಜನರಿಗಷ್ಟೇ ಎಂಬ ಮಾತಿದೆ. ಚಿಕ್ಕಬಳ್ಳಾಪುರ ತಾಯಿ ಮಗು ಆಸ್ಪತ್ರೆ ಒಡೆದಿದ್ದು ಹಳೆಯ ಜಿಲ್ಲಾಸ್ಪತ್ರೆಯನ್ನ ಹೊಸ ರೂಪ ಕೊಟ್ಟು ಹೈಟೆಕ್ ಆಸ್ಪತ್ರೆಯನ್ನಾಗಿ ಮಾಡಿದ್ದಾರೆ. ನಗರದ ಹೃದಯ ಭಾಗದಲ್ಲಿ ಇರುವ ಈ ಆಸ್ಪತ್ರೆ ವಿಶೇಷವಾಗಿ ತಾಯಿ ಮಗುವಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಾಯಿ ಮಗು ಟೇಪ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಿದರು. ಇನ್ನು ಈ ಆಸ್ಪತ್ರೆಯಲ್ಲಿ 135 ಬೆಡ್ಗಳ ವ್ಯವಸ್ಥೆ ಇದ್ದು ಎಲ್ಲಾ ರೀತಿಯ ಸೌಲಭ್ಯ ಸಿಗಲಿದೆ. ಯಾವುದೇ ಪ್ರೈವೇಟ್ ಆಸ್ಪತ್ರೆಗಳಿಗಿಂತ ಕಮ್ಮಿ ಇಲ್ಲ.
ಯಾವುದೇ ಪ್ರೈವೇಟ್ ಆಸ್ಪತ್ರೆಗಳಿಗಿಂತ ಕಮ್ಮಿ ಇಲ್ಲದ ರೀತಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಡೀನ್ ಮಂಜುನಾಥ್ ತಿಳಿಸಿದ್ದಾರೆ. ಮೊದಲನೇದು ನಮ್ಮದು ಹೊಸ ಜಿಲ್ಲಾ ಆಸ್ಪತ್ರೆಯಲ್ಲಿ MCH ಅಲ್ಲೇ ಒಂದು ವಿಂಗ್ ಆಗಿ ತೊಗೊಂಡು ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಅಲ್ಲಿ 70 to 75 ಬೆಡ್ ಆಕ್ಯುಪೆನ್ಸಿ ಇತ್ತು. ಇವಾಗ ಯಾವಾಗ ನಮಗೆ ಮೆಡಿಕಲ್ ಕಾಲೇಜ್ ಅಂಡರ್ ಬಂತು ಮತ್ತು ನಮ್ಮ ಸರ್ವಿಸಸ್ ತುಂಬ ಚೆನ್ನಾಗಾದ ತಕ್ಷಣ ನಮ್ಮಲ್ಲಿ ಇನ್ ಪೇಷೆಂಟು ಮತ್ತು ಔಟ್ ಪೇಷೆಂಟ್ಸು ತುಂಬ ಬರೋದಕ್ಕಾಯ್ತು. ಆಲ್ಮೋಸ್ಟ್ 800 to 1000 ಪೇಷೆಂಟ್ಸ್ ಪರ್ ಡೇ ಬರೋಕ್ಕಾಯಿತು. ಮತ್ತು ನಾವು ಆಕ್ಯುಪೆನ್ಸಿ ಕೊಡ್ತಿಲ್ಲ, ಎಲ್ಲ ಪೇಷೆಂಟ್ನ ನಾವು ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ಆಫ್ ಬೆಡ್ ಕೊರತೆಯಿಂದ. ಇಮಿಡಿಯೇಟ್ಲಿ ಏನು ಮಾಡ್ತೀವಿ ನಾವು, ನಮ್ಮ ಮಿನಿಸ್ಟ್ರು ಉನ್ನತ ಶಿಕ್ಷಣ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಬಂದಾಗ ಇಲ್ಲಿ ಇದನ್ನು ಯಾಕೆ ನೀವು MCH ಕನ್ವರ್ಟ್ ಮಾಡ್ಕೊಬಂತ ನಮಗೆ ಮಾರ್ಗದರ್ಶನ ಮಾಡಿದ್ರು. ಆವಾಗ ನಾವು ಇಮಿಡಿಯೇಟ್ನ ಇದನ್ನ ಏನೇನು ಬೇಕು ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ತೊಗೊಂಡು ಇದನ್ನ MCH ಹಾಸ್ಪಿಟ್ಲಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ 135 ಬೆಡ್ ನಮಗೆ ಸೌಲಭ್ಯ ಇದೆ ಮತ್ತು ಅದರಲ್ಲಿ 70 ಬೆಡ್ OBGಗಿದೆ, ಇನ್ನು 65 ಬೆಡ್ ಪಿಯಾಟ್ರಿಕ್ಸ್ ಮಕ್ಕಳಿಗಿದೆ. ಪಿಯಾಟ್ರಿಕ್ಸಲ್ಲಿ ಮತ್ತು NICU ಇದೆ ಮತ್ತು PSU ಇದೆ. ಇದು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಿಂತ ಇಲ್ಲಿ ಎಲ್ಲ ಉನ್ನತವಾದ ಸೌಲಭ್ಯಗಳು ದೊರೆಯುತ್ತದೆ. ಸರ್ ಎಷ್ಟು ಜನ ಕಾರ್ಯನಿರ್ವಹಿಸ್ತಾರೆ ಡಾಕ್ಟರ್ಗಳೆಲ್ಲ ಸಿಬ್ಬಂದಿಗಳೆಲ್ಲ ಸರ್? ಇಲ್ಲಿ ಇವಾಗ ಸಪ್ರೇಟ್ ವಿಂಗೇ ಆಗಿಬಿಡುತ್ತೆ. ಅನಸ್ತೀಶಿಯಾ ವಿಂಗ್ ಬೇರೆ ಇದೆ, OBG ವಿಂಗ್ ಬೇರೆ ಇದೆ, ಪಿಯಾಟ್ರಿಕ್ಸ್ ವಿಂಗ್ ಬೇರೆ ಇದೆ. ಎಲ್ಲರೂ 6 ಜನ ಇದ್ದಾರೆ, ಆಲ್ಮೋಸ್ಟ್ 18 ಜನ ಇದ್ದಾರೆ. ಮತ್ತು ಪೋಸ್ಟ್ ಗ್ರಾಜುಯೇಟ್ DNB ಸ್ಟೂಡೆಂಟ್ಸು ಇದ್ದಾರೆ ನಮ್ಮಲ್ಲಿ. ಇನ್ನು ತಾಯಿ ಮಗುವಿನ ಗುಣಮಟ್ಟದ ಆರೋಗ್ಯ ಸೇವೆಗೆ ಅಗತ್ಯವಿರುವ ಯಂತ್ರೋಪಕರಣಗಳ ವ್ಯವಸ್ಥೆ ಮಾಡಿದ್ದು ಬಡವರು ಮಧ್ಯಮ ವರ್ಗದವರಿಗಷ್ಟೇ ಅಲ್ಲ, ಶ್ರೀಮಂತರ ಪಾಲಿಗೂ ವರದಾನವಾಗಿದೆ. ಉಳ್ಳವರಿಗೆ ದುಬಾರಿ ಆರೋಗ್ಯ ಸೇವೆ ನೀಡುವ ಸಿಲಿಕಾನ್ ಸಿಟಿಯಲ್ಲಿ ಇರುವ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಲಿದೆ. ಯಾವುದೇ ₹1 ಹಣ ಪಡೆಯದೆ ಚಿಕಿತ್ಸೆ ಸಿಗಲಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ತಿಳಿಸಿದರು. ನಮಸ್ಕಾರ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ, ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಕೇಂದ್ರ ಭಾಗದಲ್ಲಿ ಮೊದಲು ಇದ್ದ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಅತ್ಯಾಧುನಿಕವಾದ ಸಲಕರಣೆಗಳಿದ್ದು ನುರಿತ ವೈದ್ಯರಿದ್ದಾರೆ. ಹಾಗೂ ಇಲ್ಲಿ ಹೈ ಡಿಪೆಂಡೆನ್ಸಿ ಯೂನಿಟು, ಮೊದಲು ICU, ಆಮೇಲೆ ಮಕ್ಕಳಿಗೆ ICU, NICU ಅಂತ ಹೇಳ್ತೀವಿ, ಪೀಡಿಯಾಟ್ರಿಕ್ ICU ಹಾಗೂ ಉತ್ತಮ OT ಎಲ್ಲ ಉತ್ತಮ ಸೇವೆಗಳಿದ್ದು ನುರಿತ ವೈದ್ಯರುಗಳಿದ್ದಾರೆ, ನುರಿತ ತಜ್ಞ ವೈದ್ಯರಿದ್ದಾರೆ. ಸೊ ಸಾರ್ವಜನಿಕರೆಲ್ಲರೂ ನಿರ್ಭೀತಿಯಿಂದ, ಆಮೇಲೆ ಎಲ್ಲ ಸೇವೆಗಳು ಉಚಿತವಾಗಿದೆ. ತಾಯಿ ಮತ್ತು ಮಕ್ಕಳಿಗೆ ತಾವು ಈ ಸೇವೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ನಮ್ಮ ಆಸ್ಪತ್ರೆಗೆ ಬಂದು ಸೇವೆಗಳನ್ನ ಪಡಿಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ. ಅತ್ಯಾಧುನಿಕ ವೆಂಟಿಲೇಟರ್ಸ್, ICU ಬೆಡ್ಸ್, NICU, ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟಿಂಗ್ ICU, ಈಗ ಆಂಬುಲೆನ್ಸಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ICU, ಇನ್ಕ್ಯುಬೇಟರ್ ಎಲ್ಲನೂ ಇದೆ. ಅದನ್ನು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ತಾರೆ. ನುರಿತ ತಜ್ಞ ವೈದ್ಯರಿದ್ದಾರೆ, ಸಾಕಷ್ಟು ಮಂದಿಯಲ್ಲಿದ್ದಾರೆ. ಈ ಸೇವೆಯನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ. ಒಟ್ಟಾರೆ ಹಳೆಯ ಸರ್ಕಾರಿ ಆಸ್ಪತ್ರೆ ನೆನೆಗುದಿಗೆ ಬಿದ್ದು ಕರೋನಾ ಸಂದರ್ಭದಲ್ಲಿ ಲೋಕಾರ್ಪಣೆ ನಂತರ ಈಗ ಉಸ್ತುವಾರಿ ಸಚಿವರ ಮಾತಿನ ಮೇರೆಗೆ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಲೋಕಾರ್ಪಣೆಗೊಂಡು ಗುಣಮಟ್ಟದ ಚಿಕಿತ್ಸೆಗೆ ಸಿದ್ಧವಾಗಿದೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು. ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವುದೇ ಪಕ್ಷದ ಸಂಕಲ್ಪ ಎಂದು ಕೇಂದ್ರ ಮಾಜಿ ಸಚಿವ ಸದಾನಂದಗೌಡ ಹೇಳಿದರು.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ದೇವನಹಳ್ಳಿ ಟೌನ್ನ ಬಿಬಿ ರಸ್ತೆಯಲ್ಲಿರುವ ಸಿ ಪಿಳ್ಳಪ್ಪ ಆರ್ಕಿಡ್ ಕಟ್ಟಡದಲ್ಲಿ ನೂತನ ಕಚೇರಿಯನ್ನ ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ ಹಾಗೂ ಗಣ್ಯರು ಉದ್ಘಾಟಿಸಿದ್ದಾರೆ. ಹೋಮ ಹವನ ಮಾಡಿಸುವುದರ ಮೂಲಕ ಬಿಜೆಪಿ ನಾಯಕರು ನೂತನ ಕಚೇರಿ ಪೂಜೆಯಲ್ಲಿ ಭಾಗಿಯಾಗಿದ್ದರು. तत्पुरुषाय विद्महे महादेवाय धीमहि तन्नो रुद्रः प्रचोदयात्। ಕೇಂದ್ರ ಮಾಜಿ ಸಚಿವ ಸದಾನಂದ ಗೌಡ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಮಲದ ಗುರುತೇ ಅಭ್ಯರ್ಥಿ. ಪಕ್ಷ ಯಾರಿಗಾದರೂ ಟಿಕೆಟ್ ಕೊಡಲಿ, ಅವರಿಗೆ ಬೆಂಬಲಿಸುವುದರ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಮತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಿಕೊಳ್ಳುವ ಸಂಕಲ್ಪ ಹೊಂದಲಾಗಿದೆ. ದೇಶದ್ರೋಹಿ ಹೇಳಿಕೆ ಕೂಗಿರುವ ಯಾರೇ ಆಗಲಿ ಗಡಿಪಾರು ಮಾಡಬೇಕು. ನಾನು ಮುಖ್ಯಮಂತ್ರಿಯಾಗಿದ್ರೆ ಗಡಿಪಾರು ಮಾಡುತ್ತಿದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರವಾಗಿ ಪ್ರತಿಕ್ರಿಯಿಸಿ, ಪಕ್ಷಕ್ಕಿಂತ ದೊಡ್ಡವನಲ್ಲ, ಪಕ್ಷ ಹೇಳಿದ್ರೆ ಲೋಕಸಭೆಗೆ ಸ್ಪರ್ಧೆ ಮಾಡುತ್ತೇನೆ ಎಂದರು. ಇನ್ನು ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೇಂದ್ರ ಕಚೇರಿಯನ್ನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇರುವ ಕಟ್ಟಡದಲ್ಲಿ ಉದ್ಘಾಟನೆ ಮಾಡಲಾಗಿದೆ. 8 ಕ್ಷೇತ್ರದ ಬಿಜೆಪಿಯ ಎಲ್ಲರೂ ಭಾಗಿಯಾಗಿದ್ದಾರೆ. ಒಕ್ಕರಲಿನಿಂದ ಯಾರೇ ಅಭ್ಯರ್ಥಿಯಾಗಲಿ ಮತ್ತೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸಲಿದ್ದೇವೆ. ಈ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸಿಕೊಳ್ಳಲಾಗುತ್ತದೆ. ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ದೇಶದ್ರೋಹ ಘೋಷಣೆ ಕೂಗಿರುವುದು ಇದೊಂದು ಕರಾಳ ದಿನವಾಗಿದೆ. ಕಾಂಗ್ರೆಸ್ ಪಕ್ಷ ಪ್ರಕರಣವನ್ನ ಉಗ್ರವಾಗಿ ಖಂಡಿಸಬೇಕಾಗಿತ್ತು. ಕಿಂಚಿತ್ತು ಸ್ವಾಭಿಮಾನ, ದೇಶ ಪ್ರೇಮ ಇದ್ರೆ ದೇಶದ ಜನರ ಕ್ಷಮೆ ಕೇಳಲಿ ಎಂದು ಹೇಳಿದರು. ಕೇಂದ್ರ ಕಚೇರಿಯನ್ನು ಇವತ್ತು ಬಹಳ ಮಧ್ಯಭಾಗದಲ್ಲಿ, ಕ್ಷೇತ್ರದ ಮಧ್ಯಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಈ ಸುಸಜ್ಜಿತ ಕಟ್ಟಡದಲ್ಲಿ ನಾವು ಇವತ್ತು ಉದ್ಘಾಟನೆಯನ್ನು ಮಾನ್ಯ ಸದಾನಂದ ಅವರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರು ಅವರು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರುವಂಥ ನಮ್ಮೆಲ್ಲ MLA ನಾವೆಲ್ಲ ಸೇರಿ ಇವತ್ತು ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಒಳ್ಳೆಯ ಸಂಕಲ್ಪವನ್ನು ಹೊತ್ತಿದ್ದಾರೆ. ಆ ಸಂಕಲ್ಪ ಏನು, ಮತ್ತೆ ಮಾನ್ಯ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ 3ನೇ ಅವಧಿಗೆ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಆಕಾಂಕ್ಷಿಗಳು ಇಷ್ಟು ದೊಡ್ಡ ಪಾರ್ಟಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು ಇಲ್ಲದೆ ಇರುವಂಥದ್ದು ತಪ್ಪಾಗ್ತದೆ. ಆಕಾಂಕ್ಷಿ ಇರುವಂಥದ್ದು ಸಾಮಾನ್ಯ ಇರಬೇಕು, ಸಹಜವಾಗಿ ಇರಬೇಕಾಗಿದೆ. ಹಾಗಾಗಿ ಈಗ ಯಾರಿಗೆ ಅಭ್ಯರ್ಥಿಯನ್ನು ನಮ್ಮ ಪಕ್ಷ ಮಾಡಿದರೆ ಆ ಅಭ್ಯರ್ಥಿ ಪರ ನಾವೆಲ್ಲ ಕೂಡ ಸೇರಿ ದೃಢ ಸಂಕಲ್ಪದೊಂದಿಗೆ, ವಿಶ್ವಾಸದೊಂದಿಗೆ ನಮ್ಮೆಲ್ಲರ ಹೋರಾಟ ಕೂಡ ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡುವಂಥದ್ದು. ಗೆಲ್ಲಿಸಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ ಅವರು ಇರುವಂಥ ಕೆಲಸ ನಾವು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್, ಕಟ್ಟಾ ಸುಬ್ರಹ್ಮಣ್ಯ, ಶಾಸಕರಾದ SR ವಿಶ್ವನಾಥ್, ಧೀರಜ್ ಮುನ್ರಾಜು, ಅಲೋಕ್, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಾಜಿ ಅಧ್ಯಕ್ಷ AV ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಆರ್ಷಾಪಿ MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಮೂರ್ತಿ ದೇವಿ, ಸರಸ್ವತಿ ಸಮ್ಮಾನ್ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರ ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯ ಬಿಡುಗಡೆ ಸಮಾರಂಭ. ಪುಸ್ತಕ ಬಿಡುಗಡೆ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿರವರು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಸುತ್ತೂರು ಕ್ಷೇತ್ರ. ಪರಮ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿರವರು, ಆದಿಚುಂಚನಗಿರಿ ಸಂಸ್ಥಾನ ಮಠ, ಚಿಕ್ಕಬಳ್ಳಾಪುರ. ಗ್ರಂಥದ ಬಗ್ಗೆ ಉಪನ್ಯಾಸ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ. ಖ್ಯಾತ ಸಾಹಿತಿಗಳು, ನವದೆಹಲಿ. ದಿನಾಂಕ 2 ಮಾರ್ಚ್ 2024 ಶನಿವಾರ. ಸಮಯ ಮಧ್ಯಾಹ್ನ 3 ರಿಂದ ರಾತ್ರಿ 7:30 ರವರೆಗೆ.
ಸ್ಥಳ SJCIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಡಿಟೋರಿಯಂ, ಚಿಕ್ಕಬಳ್ಳಾಪುರ. ಸಂಗೀತ ಶ್ರೀ ಪುತ್ತೂರು ನರಸಿಂಹನಾಯಕ್ ಮತ್ತು ತಂಡದವರಿಂದ. ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ. ತಮಗೆ ಆತ್ಮೀಯ ಸ್ವಾಗತ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ IX ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಸ್ಥಳ ಟೈಟಾನ್ ಐಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸಕಾಲಕ್ಕೆ ಮಳೆ ಬೆಳೆ ಇಲ್ಲದೆ ರಾಜ್ಯಾದ್ಯಂತ ತೀವ್ರ ಬರಗಾಲ ಆವರಿಸಿದೆ. ಬರಗಾಲದ ಮಧ್ಯೆ ಈಗ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. ಇನ್ನು ರಾಜಧಾನಿಯ ಪಕ್ಕದಲ್ಲಿರುವ ಅದೊಂದು ಜಿಲ್ಲೆಯಲ್ಲಿಯೂ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 157 ಗ್ರಾಮ ಪಂಚಾಯಿತಿಗಳಿದ್ದು 1247 ಹಳ್ಳಿಗಳಿವೆ. ಇವುಗಳಲ್ಲಿ 13 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 17 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ನೆಮ್ಮದಿ ಹಾಳು ಮಾಡಿದೆ.
ಇದರಿಂದ ನೀರು ಲಭ್ಯವಿರುವ ಖಾಸಗಿ ಬೋರ್ವೆಲ್ಗಳನ್ನೇ ತಿಂಗಳ ಶುಲ್ಕದ ಮೇಲೆ ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ಆದೇಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 157 ಗ್ರಾಮ ಪಂಚಾಯಿತಿಗಳಿದ್ದು ಈ ಪೈಕಿ ಒಟ್ಟು 1247 ಹಳ್ಳಿಗಳು ಇರುತ್ತವೆ. ಈ ಎಲ್ಲ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಅಭಾವವನ್ನು ನೋಡಿದಾಗ ಪ್ರಸ್ತುತ ಕೇವಲ 20 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಅಭಾವ ಕಂಡು ಬಂದಿರುತ್ತದೆ. ಅಂದರೆ ಅಲ್ಲಿರುವಂಥ ಬೋರ್ವೆಲ್ಗಳು ಪೂರ್ತಿಯಾಗಿ ಏನು ಬತ್ತಿ ಹೋಗಿರೋದಿಲ್ಲ, ನೀರಿನ ಈಲ್ಡ್ ಅನ್ನೋದೇನಿರ್ತದೆ ಈಲ್ಡ್ ಕಡಿಮೆ ಆಗಿದೆ. ಅಂಥ ಪ್ರದೇಶಗಳಲ್ಲಿ ನಾವು ಖಾಸಗಿ ಬೋರ್ವೆಲ್ಲಿನ ಸಹಾಯವನ್ನು ಪಡೆದುಕೊಂಡು ಆ ಮಾಲೀಕರಿಗೆ ಒಂದು ಹಣವನ್ನು ನಿಗದಿಪಡಿಸಿ ಅವರಿಗೆ ಹಣವನ್ನು ನೀಡಿ ಅವರ ಸಹಾಯದೊಂದಿಗೆ ನೀರಿನ ತೊಂದರೆ ಆಗದಂತೆ ನೋಡಿಕೊಳ್ತಾ ಇದ್ದೇವೆ. ಇದನ್ನು ಹೊರತುಪಡಿಸಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಬರುತ್ತೆ, ಈ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ JJM ಸ್ಕೀಮು ಪ್ರಗತಿಯಲ್ಲಿರೋದ್ರಿಂದ JJM ಸ್ಕೀಮಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಬೋರ್ ಹಾಕಲಿಕ್ಕೂ ಸಹ ಅವಕಾಶವಿರುವುದರಿಂದ ಅಂಥ ಹಳ್ಳಿಗಳಲ್ಲಿ ಬೋರ್ ಹಾಕಿದಾಗ ಅಲ್ಲಿ ಬರುವಂಥ ನೀರಿನ ಈಲ್ಡು ಸಹ ಅಲ್ಲಿನ ನೀರಿನ ಕೊರತೆಯನ್ನು ನೀಗಿಸಲು ನಮಗೆ ಸಹಾಯಕರವಾಗಿರುತ್ತದೆ. ಮುಂದುವರಿದು ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಒಟ್ಟು ಜಿಲ್ಲೆಯಲ್ಲಿ 1048 ವಾಟರ್ ಫಿಲ್ಟರ್ಗಳಿದ್ದು ಆ ವಾಟರ್ ಫಿಲ್ಟರ್ಗಳನ್ನು ಎಲ್ಲವನ್ನು ಸುಸ್ಥಿತಿಯಲ್ಲಿಡಲು ಈಗಾಗಲೇ ಸೂಚಿಸಿದೆ. ಬಟ್ ಎಲ್ಲ ವಾಟರ್ ಫಿಲ್ಟರ್ಗಳು ನಮ್ಮ RWS ಅಂದರೆ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಡಿಯಲ್ಲಿ ಬರದೆ ಕೆಲವೊಂದು ಟ್ರಸ್ಟ್ಗಳಿಂದ ಕೆಲವೊಂದು CSR ಫಂಡ್ಗಳಿಂದ ಇತರೆ ಮೂಲಗಳಿಂದ ಸಹ ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರ ಆಗಿದ್ದಾವೆ. ಅಂಥವುಗಳ ಕೆಲವೊಂದು ರಿಪೇರಿ ಇದ್ದಲ್ಲಿ ಅವುಗಳನ್ನು ಸರಿಪಡಿಸಲು ಗ್ರಾಮ ಪಂಚಾಯಿತಿಗೆ ತಿಳಿಸಲಾಗಿದೆ ಮತ್ತು RWS ಮುಖಾಂತರ ಯಾವ್ಯಾವ ಮೇಂಟೆನೆನ್ಸ್ ಅವಧಿಯಲ್ಲಿದ್ದಾವೆ ಅವುಗಳನ್ನು ಸರಿಪಡಿಸಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ. ಈ ಪ್ರಸ್ತುತ ತಿಳಿದುಪಟ್ಟ ಹಾಗೆ ನಮಗೆ ಒಂದು 40ರಷ್ಟು ವಾಟರ್ ಫಿಲ್ಟರ್ಗಳಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದು ಅವನ್ನು ಸಹ ನಾವು ಸರಿಪಡಿಸಲಿಕ್ಕೆ ಕ್ರಮ ತೆಗೆದುಕೊಂಡು ಯಾವುದೇ ಊರುಗಳಿಗೆ ತೊಂದರೆ ಆಗದಂತೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ. ಇದು ಗ್ರಾಮೀಣ ಭಾಗದ ಸಮಸ್ಯೆಯಾದರೆ ಇನ್ನು ನಗರದ ಹಾಗೂ ಪಟ್ಟಣ ಪ್ರದೇಶದ 18 ವಾರ್ಡ್ಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದೆ. ಖಾಸಗಿ ಬೋರ್ವೆಲ್ ಹಾಗೂ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಸೂಚಿಸಲಾಗಿದೆ. ಬರ ನಿರ್ವಹಣೆಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 25 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಇದನ್ನೇ ಬರ ಸೇರಿದಂತೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಬಳಸಿಕೊಳ್ಳುವುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ತಿಳಿಸಿದ್ದಾರೆ. ಸೇರಿ ಸುಮಾರು 5,39,00,000 ರೂಪಾಯಿ ತಹಶೀಲ್ದಾರ್ ಅವರ ಅಕೌಂಟಲ್ಲಿ ಈ ಬರವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರನೇ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕುಡಿಯ ನೀರಿಂದು ಮೇವಿಂದು ಎಲ್ಲದೂ ಕೂಡ ಎರಡೂ ಕೂಡ ಸೇರಿಕೊಂಡಿದೆ. ಮೇವಿಗೋಸ್ಕರನೂ ಕೂಡ ಮುಂಬರುವ ದಿನಗಳಲ್ಲಿ ಮೇವಿನ ಕೊರತೆ ಆದರೆ ಮೇವನ್ನು ಸಾರ್ವಜನಿಕರಿಗೆ ರೈತರಿಗೆ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಮೇವಿಗೆ ಟೆಂಡರನ್ನು ಕೂಡ ಕರೆದಿದ್ದೀವಿ. ಹಾಗೆಯೇ ಕುಡಿಯ ನೀರಿಂದು ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡಬೇಕು. ಮುಂದಿನ ದಿನಗಳಲ್ಲಿ ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ನಾವು ಟೆಂಡರನ್ನು ಕರೆದು ಒಂದು ತಾಂತ್ರಿಕ ಬಿಡ್ಡನ್ನು ನಾವು ಓಪನ್ ಮಾಡ್ತಕ್ಕಂಥ ಒಂದು ಸ್ಟೇಜ್ನಲ್ಲಿ ನಾವು ಇದ್ದೀವಿ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳ PD ಖಾತೆಯಲ್ಲೂ ಕೂಡ ನಮಗೆ ಒಂದು 20 ಕೋಟಿ ರೂಪಾಯಿಗಳು ನಮ್ಮ ಖಾತೆಯಲ್ಲಿದೆ. ತಹಶೀಲ್ದಾರ್ ಖಾತೆಯಲ್ಲಿ 5.5 ಕೋಟಿ ಇದೆ. ಒಟ್ಟು 25.5 ಕೋಟಿ ರೂಪಾಯಿಗಳ ಅನುದಾನ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ತಹಶೀಲ್ದಾರ್ ಅವರ ಒಂದು PD ಅಕೌಂಟು ಎರಡರಲ್ಲೂ ಕೂಡ ಇದೆ. ಹಣದ ಕೊರತೆ, ಅನುದಾನದ ಕೊರತೆ ಇಲ್ಲ. ಸಮಗ್ರವಾಗಿ ನಾವು ನೀರು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಶಾಶ್ವತ ನದಿ ನಾಲೆಗಳಿಲ್ಲದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಬೋರ್ವೆಲ್ ನೀರನ್ನೇ ಅವಲಂಬಿಸಿದ್ದು ಬೇಸಿಗೆ ಬಂದರೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಲಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಟೆಂಡರ್ ಕರೆದಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದೆಡೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ಲೂಟಿ ಮಾಡುತ್ತಿದ್ದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಗುಡಿಬಂಡೆ ತಾಲೂಕಿನ
ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವನಹಳ್ಳಿ ಕೆರೆಯಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾಲೀಕರು ಈ ಭಾಗದಲ್ಲಿ ಜಮೀನುಗಳನ್ನು ಖರೀದಿಸಿದ್ದು ಸಮತಟ್ಟು ಮಾಡಿ ನಿವೇಶನಗಳನ್ನು ಮಾಡುತ್ತಿದ್ದು, ಜಮೀನು ಸಮತಟ್ಟು ಮಾಡಲು ನಮ್ಮ ಗ್ರಾಮದ ಕೆರೆಯಲ್ಲಿ ಮಣ್ಣು ಅಕ್ರಮವಾಗಿ ತೆಗೆಯುತ್ತಿದ್ದಾರೆ. ಈ ಬಗ್ಗೆ ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ತಿಳಿಸಿದರೂ ಸಹ ಪ್ರಯೋಜನ ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಸರ್, ನನ್ನ ಹೆಸರು ಸುಬ್ರಾಯಪ್ಪ ಅಂತ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಗುಡಿಬಂಡೆ ತಾಲೂಕು. ನಮ್ಮದು ಸ್ವಂತ ಸದಾಶಿವನಹಳ್ಳಿ. ಇದೊಂದು ಗುಡಿಬಂಡೆ ತಾಲೂಕಿನಲ್ಲಿ ಸಣ್ಣ ಕುಗ್ರಾಮ. ಇಲ್ಲೆಲ್ಲ ಇರ್ತಕ್ಕಂಥವ್ರು ಬಡವರೇ. ಈ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬೋರ್ಗಳು ಅದು ಇದು ಹಾಕ್ಕೊಂಡು ಏನೋ ಒಂದು ಸ್ವಲ್ಪ ಜೀವನ, ಬೇರೆ ಹಳ್ಳಿಯವರು ಕೂಡ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕೆರೆ ಗಂಗರ ಕಾಲದ್ದು, ಚೋಳರ ಕಾಲದ್ದು, ಆ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಸಾವಿರಾರು ಜನಕ್ಕೆ ನೀರು ಅನುಕೂಲ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಈಗ ಸದಾಶಿವನಹಳ್ಳಿಯ ಸರ್ವೆ ನಂಬರ್ಗಳು, ಗ್ರಾಮ ಸುತ್ತಮುತ್ತಲೂ ಕೂಡ ರಿಯಲ್ ಎಸ್ಟೇಟ್ನವರು ಬಂದುಬಿಟ್ಟು ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅಲ್ಲಿ ಅವ್ರನ್ನ ಲೇಔಟ್ ಮಾಡಿಬಿಟ್ಟು ಅದೇನು ವಿಲ್ಲಾಗಳು ಟೈಪ್ ಮಾಡಿ ಬೇರೆ ಇನ್ನು ಪರದೇಶದಲ್ಲಿರ್ತಕ್ಕಂಥವ್ರಿಗೆ ಇಲ್ಲ ಆನ್ಲೈನ್ ಬಿಸ್ನೆಸ್ಸು ಮಾಡಿ ಇಲ್ಲಿಂದ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದರೆ ಮೂಲತಃ ಸಾವಿರಾರು ವರ್ಷಗಳಿಂದ ಇಲ್ಲಿ ಇದ್ದು ಜೀವನ ಮಾಡ್ತಕ್ಕಂಥ ಬಡ ಕುಟುಂಬಗಳು ಇವತ್ತು ಅನಾಥವಾಗಿ ಇದೊಂದು ಬೇಚರ ಗ್ರಾಮ ಆಗುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಈಗ ಅವರು ಕೆರೆಯಲ್ಲಿ ಆಳವಾದ ಗುಂಡಿಗಳನ್ನು ತೆಗೆದಿದ್ದು ಮಕ್ಕಳು ಕೆರೆ ಕಡೆ ಬಂದು ಬಿದ್ದರೆ ದೊಡ್ಡ ಅನಾಹುತಗಳೇ ಆಗುತ್ತವೆ. ಆದ್ದರಿಂದ ಕೂಡಲೇ ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ತೆಗೆಯುವುದು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ತಿಳಿಸಿದ್ದಾರೆ. ತಕ್ಷಣ ನಮ್ಮ ಸಿಬ್ಬಂದಿನ ಕಳಿಸಿದ್ದೀನಿ. ಅವರು ಹೇಳಿದ್ದಾರೆ, ಇನ್ಮೇಲೆ ನಾವು ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕಂಪ್ಲೇಂಟ್ ನಮ್ಮ ಹತ್ರ ಯಾವುದು ಬಂದಿಲ್ಲ. ಮತ್ತು ಹೀಗೆ ಮೌಖಿಕವಾಗಿ ಫೋನಲ್ಲಿ ತಿಳಿಸ್ತಾ ಇರ್ತಾರೆ. ಗಾಡಿ ನಿಲ್ಲಿಸ್ಬಿಟ್ಟು ತಕ್ಷಣ ನಾವು ಕರ್ಕೊಂಡು ಬಂದರೆ ಅಂಥವ್ರನ್ನ ಸೀಜ್ ಮಾಡಿಸೋದು ಏನೋ ಒಂದು ಆಗುತ್ತಲ್ಲ, ಇಲ್ದೇ ಇರುವಾಗ ಹೇಳ್ತಾರೆ. ಜನರೇ ತಪ್ಪು ಅಂತೀರಿ ನೀವು? ಜನರು ತಪ್ಪು ಅಂತ ನಾನು ಹೇಳಿಲ್ಲ, ಮಾಹಿತಿ ಸರಿಯಾಗಿ ನಮಗೆ ತಲುಪಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಅವ್ರು ಹೇಳ್ತಿದಾರಲ್ಲ ಮಣ್ಣು ಹೊಡೆದಿದ್ದಾರೆ ಸರ್. ಅವ್ರು ಕೇಳ್ತಾರೆ, ನಾನು ಅಲ್ಲಿಂದ ಹೊಡೆದಿಲ್ಲ ಅಂತ ಹೇಳ್ತಾರೆ. ಸ್ಪಾಟಲ್ಲಿ ತಿಳಿಬೇಕಲ್ಲ ನಮಗೆ, ಅದು ನಾನು ಹೇಳ್ತಾ ಇರೋದು. ಎನ್ ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377.
ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಜಿಲ್ಲಾ ನ್ಯಾಯಾಲಯ ಮುಂಭಾಗ ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್ ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು ತರಕಾರಿಗಳು ದಿನಸಿ ಪದಾರ್ಥಗಳು ಮಕ್ಕಳ ತಿಂಡಿ ತಿನಿಸುಗಳು ಕಾಸ್ಮೆಟಿಕ್ಸ್ ಅಡುಗೆ ಪದಾರ್ಥಗಳು ಗೃಹ ಉಪಯೋಗಿ ವಸ್ತುಗಳು ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್ ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಜಿಲ್ಲಾ ನ್ಯಾಯಾಲಯ ಮುಂಭಾಗ ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್ ಚಿಕ್ಕಬಳ್ಳಾಪುರ ನಗರ. ಬಡವರ ಹೊಟ್ಟೆ ತುಂಬಿಸಲು ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರೆ ಅದಕ್ಕೂ ಕನ್ನ ಹಾಕುತ್ತಿದ್ದಾರೆಂದು ಇಲ್ಲೊಂದು ಗ್ರಾಮದಲ್ಲಿ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗವಮೊರಂಪಲ್ಲಿ ಗ್ರಾಮದಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಅನ್ನಭಾಗ್ಯ ಯೋಜನೆಯಡಿ ನೀಡುತ್ತಿರುವ ಪಡಿತರ ಅಕ್ಕಿಗೂ ವಿತರಕರು ಕನ್ನ ಹಾಕುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ಬಡವರ ಹೊಟ್ಟೆ ತುಂಬಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಆದರೆ ಪಡಿತರ ಚೀಟಿಯಲ್ಲಿನ ಒಬ್ಬ ಸದಸ್ಯರಿಗೆ 5 ಕೆಜಿ ಅಕ್ಕಿ ಅಥವಾ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ನೀಡಲು ಸೂಚನೆ ಸರ್ಕಾರ ಸೂಚಿಸಿದ್ದು, ವಿತರಕರು ಮಾತ್ರ ಒಂದು ಪಡಿತರ ಚೀಟಿಯಲ್ಲಿನ ಒಬ್ಬ ಸದಸ್ಯನ 1 ಕೆಜಿ ಕಡಿಮೆ ಪಡಿತರವನ್ನ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದರಂತೆ ಒಂದು ಪಡಿತರ ಚೀಟಿಯಿಂದ 4 ರಿಂದ 5 ಕೆಜಿ ಪಡಿತರವನ್ನ ವಿತರಕರು ಕದಿಯುತ್ತಿದ್ದಾರಂತೆ. ಒಂದು ಪಡಿತರ ಚೀಟಿಗೆ ಸರ್ಕಾರದಿಂದ ಸಿಗುವ ಅಕ್ಕಿ ಕೊಡಲು 20 ರೂಪಾಯಿ ಹಣ ಪಡೆಯುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವು ಬಂದು ದೇವಮರಪಲ್ಲ ವೆಂಕಟಣ್ಣ ಅಂತ, ರಾಯಲಪೇಟೆ ಹೋಬಳಿ, ಶ್ರೀನಿವಾಸ ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ ಸೊಹೋಟೆಯಿಂದ ಒಬ್ಬರ ಮೇಲೆ 1 ಕೆಜಿ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಹಂಗೆ ಕೊಡ್ತಾ ಇದ್ದಾರೆ. ನಾವು ಬಂದು ಹೇಳಿದೆ, ಯಾಕೆ 4 ಕೆಜಿ ಕೊಡ್ತಾ ಇದ್ದೀರಾ, 5 ಕೆಜಿ ಅಂತ ಕೇಳಿದ್ರೆ ಅಷ್ಟೇ ಬಂದಿರೋದು ಈ ಕೋಟೆಗೆ, ನೆಕ್ಸ್ಟ್ ಕೋಟೆಗೆ ಬರ್ತದೆ ಆವಾಗ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಸುಳ್ಳು ಮಾಹಿತಿ ನಮ್ಗೆ ಕೊಟ್ಟರು. ಹಂಗೇನೇನು ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಇದ್ಬಿಟ್ಟಿದ್ವಿ. ಮತ್ತು ಎಲ್ಲ ವಿಚಾರಿಸ್ಕೊಂಡು ಎಲ್ಲ ನೋಡಿದ ತಕ್ಷಣ ನಮ್ಗೆ 5 ಕೆಜಿ ಬಂದಿತ್ತು. ಅದು ಬಂದು ಕೇಳಿದ್ರೆ ಈ ಥರ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅವರು ಬಂದು ಇವಾಗ ಬನ್ನಿಯಪ್ಪ ಕೊಡ್ತೀವಿ, ಹೆಂಗೋ ಪರ್ಫೆಕ್ಟ್ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತವ್ರೆ. ಎಲ್ಲರಿಗೂ ಹಂಗೆ ಕೊಟ್ಟಿದ್ದಾರೆ. ಬೇಕಾದ್ರೆ ಇವರೆಲ್ಲನೂ ಬೇಕಾದ್ರೆ ಕೇಳಿ ಎಲ್ಲರಿಗೂ ಹಂಗೆ ಕೊಟ್ಟಿದ್ದಾರೆ. ವಿಚಾರ ನಮ್ಗೆ ಬರೋದೇ 5 ಕೆಜಿ, ಅದರಲ್ಲಿ 2 ಕೆಜಿ 3 ಕೆಜಿ ಹಿಡ್ಕೊಂಡು ಕೊಟ್ಟರೆ ನಾವು ಹೆಂಗೆ ಈ ಹಳ್ಳಿಗಳಲ್ಲೇ ಜೀವನ ಮಾಡೋದು, ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಎಷ್ಟು 4 ಕೆಜಿ ಕೊಡ್ತಾರೆ ನಿಮಗೆ? ಈ ತಿಂಗಳಲ್ಲೇ ನಮ್ಗೆ ಗೊತ್ತಾಗಿರೋದು. ಮುಂದೆ ಹೆಂಗೆ ಕೊಟ್ಟಿದ್ರೆ ಏನೋ ಅದೆಲ್ಲ ನಾವು ಅವಾಗ ಹಿಡ್ಕೊಂಡಿಲ್ಲ. ಇವಾಗ ಗೊತ್ತಾಯ್ತು, ಇವಾಗ ಹಿಡ್ಕೊಂಡಿದ್ವಿ. ಈ ಥರ ಹೆಂಗೋ ಎಷ್ಟೋ ಜನಕ್ಕೆ ಈ ಥರ ಮಾಡಿದ್ದಾರೆ, ಯಾರೂ ನೋಡಿರಲಿಲ್ಲ. ಅಂದರೆ ಈಗ ರೇಷನ್ ಕಾರ್ಡಲ್ಲಿ ನೀವು ಎಷ್ಟು ಜನ ಇದ್ದೀರಾ? ನೀವು ನಾವು 4 ಜನ ಇದ್ದೀವಿ. ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 14 ಕೆಜಿ ಕೊಟ್ಟಿವ್ರೆ. ಏನೇನು ಕೊಟ್ಟಿದ್ದಾರೆ? 14 ಕೆಜಿ ರಾಗಿ 1 ಕೆಜಿ, ಕಾರ್ಡ್ಗೆಲ್ಲ ಜೇರೆ 16 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ. 20 ಕೆಜಿ ನಮ್ಗೆ ಬರಬೇಕು. ಅವ್ರಿಗೆ 3 ಕೆಜಿ ಹಿಡ್ಕೊಂಡಿದ್ದಾರೆ. 3 ಕೆಜಿ ಹಿಡ್ಕೊಂಡಿದ್ದಾರೆ. ವಿತರಕರ ವಿರುದ್ಧ ಕ್ರಮ ಜರುಗಿಸಲು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಂದು ದಿಗಂಬರಪಲ್ಲಿ, ನನ್ನ ಹೆಸರು ಪಿ ವೆಂಕಟೋಣ ಅಂತ. ನಮ್ಮೂರಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ. ನಾವೆಲ್ಲ ನ್ಯಾಯಬೆಲೆ ಅಂಗಡಿಗೆ ತಗೊಳ್ಳೋದು. ರೇಷನ್ನು ಕಡಿಮೆ ಕೊಡ್ತಾ ಇದ್ದಾರೆ. 1 ಕೆಜಿಗೆ ಒಂದು ಕಾರ್ಡ್ಗೆ 2 ಕೆಜಿ 3 ಕೆಜಿ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಕೇಳಿದ್ರೆ ಇಷ್ಟೇ ಬರುವುದು, ನಾನು ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ, ಕಲಿಸ್ಬಿಡ್ತಾ ಇದ್ದಾರೆ. ಮತ್ತು ತಮ್ಮ ಕೊಡೋದಕ್ಕೆ 20 ರೂಪಾಯಿ ತಗೊಳ್ತಾ ಇದ್ದಾರೆ. ಯಾಕೆ 20 ರೂಪಾಯಿ ತಗೊಳ್ಬೇಕಂದ್ರೆ ನನಗೆ ಪ್ರಾವಧಾನ ಇದೆ, ತಗೊಳ್ಬೇಕು, ನಾನು ಕೊಳ್ಳೇಬೇಕು, ಇಲ್ಲಾಂದ್ರೆ ನಾನು ಮಾಡಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಗಲಾಟೆ ಮಾಡಿದ್ವು, ಆದ್ರೂ ತಗೊಳ್ತಾ ಇದ್ದಾರೆ ಅವರು. ಈಗ ರೇಷನ್ ಯಾವ ರೀತಿ ಕೊಡ್ತಾ ಇದ್ದಾರೆ? ರೇಷನ್ನು ಒಂದೊಂದು ಕಾರ್ಡ್ಗೆ 4 ಕೆಜಿ 5 ಕೆಜಿ ಇಟ್ಕೊಳ್ಳೋದು. 5 ಕೆಜಿ ಬರಬೇಕಲ್ಲ, ಅದರಲ್ಲಿ 1 ಕೆಜಿ 2 ಕೆಜಿ 3 ಕೆಜಿ 4 ಕೆಜಿ ಇಟ್ಕೊಳ್ಳೋದು. 5 ಜನ ಇದ್ದರೆ 4 ಕೆಜಿ ಇಟ್ಕೊಳ್ಳೋದು. ಈ ಥರ ಮಾಡ್ತಾ ಇದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.
ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೆ ರಾಗುಟ್ಟಹಳ್ಳಿ ಗ್ರಾಮದಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹುಂಡಿ ಎಣಿಕೆ ಮಾಡಲಾಯಿತು. ಹುಂಡಿ ಎಣಿಕೆಗೆ ಕಂದಾಯ ಇಲಾಖಾ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡದೆ ಹುಂಡಿ ಎಣಿಕೆ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮೊನ್ನೆ ಉಂಡೆ ಎಣ್ಸೋಕ್ಕೆ ಡೇಟ್ ಕೊಟ್ಟಿದ್ರು. ಡೇಟ್ ಕೊಟ್ಟು ಆಮೇಲೆ ಏನೂ ಬರಲಿಲ್ಲ ಅವರು. ಇಲ್ಲಿ ಊಟ ಎಲ್ಲ ಮಾಡಿಸಿ ಅದೆಲ್ಲ ವೇಸ್ಟ್ ಆಯಿತು. ಸರಿ ಇವತ್ತು ಬಂದಿದ್ದರು. ಇವತ್ತು ಕೇಳಿದ್ದಕ್ಕೆ ಯಾಕೆ ಸರ್ ಮೊನ್ನೆ ಬರಲಿಲ್ಲ ನೀವು ಅಂದರೆ, ನೀನು ಯಾಕೆ ನಿನಗೇನು ಲಾಸ್ ಆಗುತ್ತೇನೋ, ನೀನು ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಅಂತ ಬೇಜವಾಬ್ದಾರಿಯಿಂದ RI ಸಾಹೇಬರು ಮಾತಾಡಿದ್ರು. ಅದಕ್ಕೆ ನಾವು ಕೇಳಿದ್ವು, ನೀವ್ಯಾರು, ನೀವು ಜವಾಬ್ದಾರಿ ಇದೆಯಾ, ನಿಮ್ಮ ಜವಾಬ್ದಾರಿ ತಗೊಂಡು ಬನ್ನಿ. ಇಲ್ಲಿಷ್ಟು ದೇವಸ್ಥಾನ ಸರ್ಕಾರದಿಂದ ನಿಮ್ಮ ಜವಾಬ್ದಾರಿ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಎಲ್ಲ ಭಕ್ತಾದಿಗಳು ಅವರು ಇವರು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ, ನೀವೇನು ಮಾಡ್ತಾಯಿಲ್ಲ ಅಂತ ನಾವು ಮಾತಾಡಿದ್ವು. ಅದು ಅಷ್ಟೊತ್ತಿಗೆ ಎಲ್ಲ ಆಯಿತು ಅಂತೇಳಿ ನಮ್ಮ ಪಬ್ಲಿಕ್ ಎಲ್ಲ ಇರಬಾರ್ದು ಇಲ್ಲಿ ಹೋಗಿ ನೀವು, ನಿಮ್ಗೆ ಸಂಬಂಧ ಇಲ್ಲ ಅಂತ ಮಾತಾಡಿದ್ವಿ. ಇಂಥ ಅಧಿಕಾರಿ ಬೇಡ ಇಲ್ಲಿ. ಜವಾಬ್ದಾರಿಯುತವಾಗಿ ಬಂದು, ಇದು ಮುಜರಾಯಿ ದೇವಸ್ಥಾನ ದೊಡ್ಡ ಜಾತ್ರೆ ಆಗುತ್ತೆ, ಭಕ್ತಾದಿಗಳು ಬೇಜಾನು ಬರ್ತಾಯಿರ್ತಾರೆ, ಅವರು ಸೌಕರ್ಯಗಳೇನು, ದೇವಸ್ಥಾನ ಸೌಲಭ್ಯಗಳೇನು, ಇಲ್ಲಿ ಜನರಿಗೆ ಏನು ಸೌಕರ್ಯ ಇರಬೇಕು, ಭಕ್ತಾದಿಗಳು ಬಂದರೆ ಎಲ್ಲ ಮಾಡೋ ಥರ ಇರಬೇಕು. ಪ್ರಕಾಶ್ ಸ್ವಾಮಿ ಅಂತಿದ್ದರು, ಅವರೆಲ್ಲ ನಮ್ಗೆ ಹೇಳ್ತಾಯಿದ್ರು, ಎಲ್ಲ ಪಬ್ಲಿಕ್ ಕರೆಸ್ಕೊಂಡು ಜಾತ್ರೆ ಬಂದಿದೆ, ಚೆನ್ನಾಗಿ ಎಲ್ಲರೂ ಜವಾಬ್ದಾರಿಯಿಂದ ಮಾಡಿ, ನಿಮಗೂ ಒಳ್ಳೆಯ ಹೆಸರು ನಮಗೂ ಒಳ್ಳೆಯ ಹೆಸರು ಅಂತ. ಇಂಥ RI ಯಾವಾಗಲೂ ಬಂದಿಲ್ಲ. ದಯವಿಟ್ಟು ಇದನ್ನು ಸಸ್ಪೆಂಡ್ ಮಾಡಿಸ್ಬೇಕು. ನಮ್ಮ ಜಾತ್ರೆಗೆ, ನಮ್ಮ ಬೋಬ್ಲಿಗೆ ಬೇಡ ಇವರು. ಆಫೀಸಲ್ಲಿ ಕೂತ್ಕೊಂಡು ದುಡ್ಡುಗಳು ಜಮಾ ಮಾಡಿಕೊಂಡು ಅದು ಇದು ಅಂತ, ಏನೋ ಒಂದು ಖಾತೆಗೆ ಹೋಗೋಷ್ಟಿಲ್ಲ. ಏನಾದರೂ ಒಂದು ಪೇಪರ್ ಬೇಕು ಅಂದರೆ ದುಡ್ಡು ತಿಂಗಳಗಟ್ಟಲೆ ತಿರುಗಿಸೋದು, ಈ ಥರ ಎಲ್ಲ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಆಫೀಸ್ಗಳಲ್ಲಾದರೆ ಕೆಲಸ ಮಾಡ್ತಾರೆ, ಮುಜರಾಯಿ ದೇವಸ್ಥಾನದಿಂದ ಏನೂ ಮಾಡಲ್ಲ ಇವರು. ತಾಲೂಕು ಆಡಳಿತ ಸದರಿ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶಿವಪುರ ಕ್ರಾಸ್ನಲ್ಲಿ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಅಪಘಾತವಾಗಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಕಾರು ಜಖಂ ಆಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರಿನಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು, ಸ್ಥಳೀಯರ ಸಹಾಯದಿಂದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರಿನಲ್ಲಿ ಇದ್ದವರು ಶ್ರೀನಿವಾಸಪುರ ತಾಲೂಕಿನ ರೋಸರನಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದು, ಆಂಧ್ರಪ್ರದೇಶದ ಕದ್ರಿಗೆ ಹೋಗಿ ವಾಪಸ್ಸು ಸ್ವಗ್ರಾಮಕ್ಕೆ ತೆರಳುವ ವೇಳೆ ಘಟನೆ ನಡೆದಿದೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಬಾಗೇಪಲ್ಲಿ ತಾಲೂಕಿನ ಹಳ್ಳಗುಂಡಿಗಳಿಂದ ಗೂಳೂರು ರಸ್ತೆಯಲ್ಲಿ ಆಯತಪ್ಪಿ ಕೆಳಗೆ ಬಿದ್ದ ಪಾದಾಚಾರಿ ಟಿಪ್ಪರ್ ವಾಹನದ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಬುಧವಾರ ರಾತ್ರಿ ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ 59 ವರ್ಷದ ಗೋಪಾಲಯ್ಯ ಮೃತ ದುರ್ದೈವಿಯಾಗಿದ್ದಾರೆ.
ಪಟ್ಟಣದ ಗೂಳೂರು ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕ ಮನೆ ಕಡೆ ಬರುತ್ತಿದ್ದ ವೇಳೆ ಜಲ್ಲಿ ಕಲ್ಲುಗಳಿಂದ ಕೂಡಿದ ಹದಗೆಟ್ಟ ರಸ್ತೆಯಲ್ಲಿ ನಿಯಂತ್ರಣ ಕಳೆದುಕೊಂಡು ಕೆಳಗೆ ಬಿದ್ದ ಸಮಯದಲ್ಲಿ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಟಿಪ್ಪರ್ ವಾಹನ ಗೋಪಾಲಯ್ಯನ ದೇಹದ ಮೇಲೆ ಅರಿದಿದ್ದು ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಠಾಣೆ ಪೊಲೀಸರು ಭೇಟಿ ನೀಡಿ ಅಪಘಾತಕ್ಕೆ ಕಾರಣವಾದ ಟಿಪ್ಪರ್ ವಾಹನವನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ನಟನೆಗೂ ಸೈ, ಅಧಿಕಾರಿಯಾಗಲು ಸೈ, ರಾಜಕೀಯದಲ್ಲೂ ನಕ್ಷತ್ರದಂತೆ ಮಿಂಚಿ ಪಂಚಭೂತಗಳಲ್ಲಿ ಲೀನರಾದ ಕೆ. ಶಿವರಾಮ್. ಹಳೆ ಜಿಲ್ಲಾಸ್ಪತ್ರೆಗೆ ಹೊಸ ರೂಪ, ತಾಯಿ ಮಕ್ಕಳ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ, ಸೇವೆಗೆ ಸರ್ವಸನ್ನದ್ಧ. ಹೈಕಮಾಂಡ್ ಟಿಕೆಟ್ ಯಾರಿಗೆ ನೀಡಲಿ, ಒಗ್ಗಟ್ಟಿನಿಂದ ಕೆಲಸ ಮಾಡಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಿ, ಸದಾನಂದಗೌಡ. ಮಳೆ ಇಲ್ಲದೆ ಆವರಿಸಿದ ಬರಗಾಲ, ಬೆಳೆ ಇಲ್ಲದೆ ರೈತ ಕಂಗಾಲು, ಹೆಚ್ಚಾದ ಕುಡಿಯೋ ನೀರಿಗೂ ಹಾಹಾಕಾರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.